Hi friends, welcome to my channel. Today we are studying about the concept of correlation. First we know what is correlation. The word says correlation means two or more variables. When we having the two or more variables, it should be in the form of quantitative nature. Therefore, we using the statistical tool to find out the result. This should be called as correlation, which means correlation to analyze the variance between the two or more variables, or to find out the relationship between the two or more variables. It should be called as correlation. Therefore, correlation is the degree of interrelatedness among two or more variables. Means degree of nothing but a directions na ಮೂಲಕನೂ ಕೂಡ ನಾವೇನು ತಿಳ್ಕೊಳ್ತಾ ಹೋಗ್ತೀವಿ, ರಿಲೇಷನ್ಶಿಪ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ ಫ್ರೆಂಡ್ಸ್. ಯಾವುದ್ರದ್ದು ಟೂ ಆರ್ ಮೋರ್ ವೇರಿಯಬಲ್ಸ್ ಇಂದ. ಫಾರ್ ಎಕ್ಸಾಂಪಲ್ ಎಕ್ಸ್ ಅಂಡ್ ವೈ ವೇರಿಯಬಲ್. ಎಕ್ಸ್ ಇಸ್ 1 2 3 4, ವೈ ಇಸ್ 1 2 3 4. ಸೊ ಈ ಟೂ ವೇರಿಯಬಲ್ಸ್ನ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟೂ ವೇರಿಯಬಲ್ಸ್, ಇದರ ರಿಲೇಷನ್ಶಿಪ್ನ ನಾನು ಫೈಂಡ್ ಔಟ್ ಮಾಡುವಂಥ ಒಂದು ಮೆಥಡ್ಗೆ ನಾವೇನಂತೀವಿ, ಕೋರಿಲೇಷನ್. ಕೋರಿಲೇಷನ್ ಅನಾಲಿಸಿಸ್ ಇಸ್ ದ ಪ್ರೋಸೆಸ್ ಆಫ್ ಫೈಂಡ್ ಔಟ್ ದ ಡಿಗ್ರಿ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಆರ್ ಮೋರ್ ವೇರಿಯಬಲ್ಸ್ ಬೈ ಅಪ್ಲೈಯಿಂಗ್ ದ ವೇರಿಯಸ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್. ಮೀನ್ಸ್ ವೆನ್ ವಿ ಫೈಂಡ್ ಔಟಿಂಗ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಟೂ ಆರ್ ಮೋರ್ ವೇರಿಯಬಲ್ಸ್, ವಿ ಅಪ್ಲೈಯಿಂಗ್ ದ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್. ಫಾರ್ ಎಕ್ಸಾಂಪಲ್ ಸ್ಟ್ಯಾಟಿಸ್ಟಿಕಲ್ ಫಾರ್ಮುಲಾನ ಅಪ್ಲೈ ಮಾಡೋದ್ರ ಮೂಲಕ ನಾವು ಟೂ ಆರ್ ಮೋರ್ ವೇರಿಯಬಲ್ಸ್ನ ರಿಲೇಷನ್ಶಿಪ್ ನ ಫೈಂಡ್ ಔಟ್ ಮಾಡುವಂತ ಒಂದು ಮೆಥಡ್ಗೆ ನಾವು ಕೋರಿಲೇಷನ್ ಅಂತ ಹೇಳ್ತಾ ಹೋಗ್ತೀವಿ ಫ್ರೆಂಡ್ಸ್. ಕೋರಿಲೇಷನ್ ನಥಿಂಗ್ ಬಟ್ ದ ಅನಾಲಿಸಿಸ್ ಆಫ್ ವೇರಿಯನ್ಸ್ ಬಿಟ್ವೀನ್ ದ ಟೂ ಆರ್ ಮೋರ್ ವೇರಿಯಬಲ್ಸ್. According to Simpson, correlation analysis deals with the association between two or more variables, nothing but a relationship between two or more variables. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವೇರಿಯಬಲ್ನ ರಿಲೇಷನ್ಶಿಪ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ ಥ್ರೂ ಯೂಸಿಂಗ್ ದ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ಅಂಡ್ ಟೂಲ್ಸ್. ದಿಸ್ ಶುಡ್ ಬಿ ಕಾಲ್ಡ್ ಆಸ್ correlation. According to Conner, if two or more quantities vary in sympathy so that movement in one tend to be accompanied by corresponding movement in the other, then they said to be correlated. Means ಒಂದು ವೇರಿಯಬಲ್ ಮೂಮೆಂಟ್ ಆಯಿತು ಅಂದರೆ ಆಟೋಮೆಟಿಕಲಿ ಅನದರ್ ಒಂದು ವೇರಿಯಬಲ್ ಕೂಡ ಮೂಮೆಂಟ್ ಆಗುತ್ತೆ. ಇಫ್ ಇಟ್ ಈಸ್ ಮೇ ಬಿ ಸೇಮ್ ಡೈರೆಕ್ಷನ್ ಆಗಿರ್ಬೋದು ಅಥವಾ ಡೈವರ್ಸ್ ಡೈರೆಕ್ಷನ್ ಆಗಿರ್ಬೋದು. ಅದೇನಾಗುತ್ತೆ, ಒಂದು ಮೂಮೆಂಟ್ ಆಯಿತು ಅಂದರೆ ಅನದರ್ ಒಂದು ಕೂಡ ಮೂಮೆಂಟ್ ಆಗುತ್ತೆ. ಅದರ ರಿಲೇಷನ್ಶಿಪ್ನ ನಾವೇನು ಮಾಡ್ತೀವಿ, ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಇಂಥ ಒಂದು ಮೆಥಡ್ಗೆ ನಾವು ಕೋರಿಲೇಷನ್ ಅಂತ ಹೇಳ್ತಾ ಹೋಗ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್, ಡಿಗ್ರಿ ಟೈಪ್ಸ್ ಆಫ್ ಕೋರಿಲೇಷನ್. On the basis of types of correlation, we divide into three parts. First one is on the basis of degree of correlation, on the basis of number of variables, on the basis of linearity. On the basis of degree of correlation, it should be furtherly divided into two parts: positive correlation and negative correlation. On the basis of number of variables, also divided into three parts: simple correlation, partial correlation and multiple correlation. On the basis of linearity, it is also should be divided into two parts: linear correlation and non-linear correlation. First one is on the basis of degree of correlation. On the basis of degree of correlation, ಫಸ್ಟ್ ಡಿಗ್ರಿ ಆರ್ ಡೈರೆಕ್ಷನ್ ಬೇಸಿಸ್ ಮೇಲೆ ನಾವು ಕೋರಿಲೇಷನ್ನ ನಾವು ಟೈಪ್ಸ್ನ ಡಿವೈಡ್ ಮಾಡ್ತೀವಿ ಫ್ರೆಂಡ್ಸ್. ಫಸ್ಟ್ ಒನ್ ಈಸ್ ಪಾಸಿಟಿವ್ ಕೋರಿಲೇಷನ್. ಪಾಸಿಟಿವ್ ಕೋರಿಲೇಷನ್ ಮೀನ್ಸ್ ವೆನ್ ದ ವೇರಿಯಬಲ್ಸ್ ಆರ್ ಮೂಮೆಂಟ್ ಇನ್ ಸೇಮ್ ಡೈರೆಕ್ಷನ್. ಫಾರ್ ಎಕ್ಸಾಂಪಲ್ ಎಕ್ಸ್ ಈಸ್ ಮೂವಿಂಗ್ ಅಪ್ಪರ್ increasing, y also increasing. When x is decreasing, y also decreasing. Means same direction ಅಲ್ಲಿ one variable increase ಆಯಿತು ಅಂದರೆ ಇನ್ನೊಂದು ವೇರಿಯಬಲ್ ಇನ್ಕ್ರೀಸ್ ಆಗೋದು, ಒನ್ ವೇರಿಯಬಲ್ ಡಿಕ್ರೀಸ್ ಆಯಿತು ಅಂದರೆ ಇನ್ನೊಂದು ವೇರಿಯಬಲ್ ಡಿಕ್ರೀಸ್ ಆಗೋದು. ಅಂದರೆ ಸೇಮ್ ಸಿಚುವೇಶನಲ್ಲಿ ಟೂ ವೇರಿಯಬಲ್ಸ್ನ ಡೈರೆಕ್ಷನ್ ಸೇಮ್ ಟೈಮ್ನಲ್ಲಿ ಸೇಮ್ ವೇನಲ್ಲಿ ಸೇಮ್ ಡೈರೆಕ್ಷನಲ್ಲಿ ಮೂಮೆಂಟ್ ಆಯಿತು ಅಂದರೆ ಅಂಥ ನಾವು ಕೋರಿಲೇಷನ್ನ ಪಾಸಿಟಿವ್ ಕೋರಿಲೇಷನ್ ಅಂತ ಹೇಳ್ತಾ ಹೋಗ್ತೀವಿ ಫ್ರೆಂಡ್ಸ್. ಇಫ್ ಒನ್ ವೇರಿಯಬಲ್ ಈಸ್ ಇನ್ಕ್ರೀಸಿಂಗ್ ಅಂಡ್ ವಿತ್ its impact on average other variable is also increasing, that will be positive correlation. Means ಪಾಸಿಟಿವ್ ಕೋರಿಲೇಷನ್ ಅಂದರೆ ಒನ್ ವೇರಿಯಬಲ್ ಇನ್ಕ್ರೀಸ್ ಆಯಿತು ಅಂದರೆ ಇನ್ನೊಂದು ವೇರಿಯಬಲ್ ಇನ್ಕ್ರೀಸ್ ಆಗೋದು, ಒನ್ ವೇರಿಯಬಲ್ ಡಿಕ್ರೀಸ್ ಆಯಿತು ಅಂದರೆ ಇನ್ನೊಂದು ವೇರಿಯಬಲ್ ಡಿಕ್ರೀಸ್ ಆಗೋದು. ಅಂದರೆ ಎರಡೂ ವೇರಿಯಬಲ್ ಸೇಮ್
ಡೈರೆಕ್ಷನಲ್ಲೇ ಮೂಮೆಂಟ್ ಆಗುವಂಥ ಒಂದು ರಿಲೇಷನ್ನ ನಾವೇನಂತೀವಿ ಅಂದರೆ ಪಾಸಿಟಿವ್ ಕೋರಿಲೇಷನ್. ಫಾರ್ ಎಕ್ಸಾಂಪಲು ಸಪ್ಲೈ ಆಗಿರ್ಬೋದು, ಡಿಮ್ಯಾಂಡ್ ಆಗಿರ್ಬೋದು. ಡಿಮ್ಯಾಂಡ್ ಇನ್ಕ್ರೀಸ್ ಆಯಿತು ಅಂದರೆ ಆಟೋಮೆಟಿಕಲಿ ಸಪ್ಲೈ ಇನ್ಕ್ರೀಸ್ ಆಗುತ್ತೆ. ಡಿಮ್ಯಾಂಡ್ ಡಿಕ್ರೀಸ್ ಆಯಿತು ಅಂದರೆ ಸಪ್ಲೈ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹೈಟು ಮತ್ತು ವೆಯ್ಟ್ ಆಗಿರ್ಬೋದು. ಹೈಟ್ ಜಾಸ್ತಿ ಆಗ್ತಾ ಇದೆ ಅಂದರೆ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಸೇಮ್ ಡೈರೆಕ್ಷನಲ್ಲಿ ಮೂಮೆಂಟ್ ಆಗೋದನ್ನ ನಾವು ಏನಂತ ಹೇಳ್ತೀವಿ ಫ್ರೆಂಡ್ಸ್? ಪಾಸಿಟಿವ್ ಕೋರಿಲೇಷನ್. ನೆಕ್ಸ್ಟ್ ಒನ್ ಟೈಪ್ ಈಸ್ ನೆಗೆಟಿವ್ ಕೋರಿಲೇಷನ್. Negative correlation, the opposite of positive correlation, where positive correlation, for example supply and demand same directionally movement ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂದರೆ ಸಪ್ಲೈ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಡಿಕ್ರೀಸ್ ಆಯಿತು ಅಂದರೆ ಸಪ್ಲೈ ಕೂಡ ಡಿಕ್ರೀಸ್ ಆಗುತ್ತೆ. ಬಟ್ ಆದರೆ ನೆಗೆಟಿವ್ ಕೋರಿಲೇಷನಲ್ಲಿ ಎಕ್ಸ್ ಮೂಮೆಂಟ್ ಆಗ್ತಿದೆ, ಡೈರೆಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ವೈ ಡಿಕ್ರೀಸ್ ಆಗೋದು. ಎಕ್ಸ್ ಡಿಕ್ರೀಸ್ ಆಗ್ತಾ ಇದೆ ಅಂದರೆ ವೈ ಇನ್ಕ್ರೀಸ್ ಆಗೋದು. ಸೊ ಆಪೋಸಿಟ್ ಡೈರೆಕ್ಷನಲ್ಲಿ ಮೂಮೆಂಟ್ ಆಗ್ತಾ ಇರುತ್ತೆ ಯಾವುದಕ್ಕೂ ವೇರಿಯಬಲ್ಸ್ನ ರಿಲೇಷನು. ಸೊ ಇದನ್ನು ನಾವೇನಂತೀವಿ? ನೆಗೆಟಿವ್ ಕೋರಿಲೇಷನು. ಇಫ್ ಒನ್ ವೇರಿಯಬಲ್ is increasing and with its impact on average other variable is also decreasing, that will be negative correlation. Means one variable, for example x variable increase ಆಗ್ತಾ ಇದೆ ಅಂದರೆ ಇದ್ರ ಇಂಪ್ಯಾಕ್ಟ್ ಇಂದ ಅನದರ್ ವೇರಿಯಬಲ್ ಕೂಡ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಮೀನ್ಸ್ ಒಂದು ಇನ್ಕ್ರೀಸ್ ಆಗ್ತಾ ಇದೆ, ಒಂದು ಡಿಕ್ರೀಸ್ ಆಗ್ತಾ ಇದೆ ಅಂದರೆ ಇನ್ನೊಂದು ಇನ್ಕ್ರೀಸ್. ಸೊ ಆಪೋಸಿಟ್ ರಿಲೇಷನ್ ಇದೆ ಅಂದರೆ ಟೂ ವೇರಿಯಬಲ್ಸ್ನಲ್ಲಿ ಅದನ್ನು ನಾವೇನಂತೀವಿ? ನೆಗೆಟಿವ್ ಕೋರಿಲೇಷನ್. ಸೇಮ್ ಡೈರೆಕ್ಷನಲ್ಲಿ ಎರಡೂ ವೇರಿಯಬಲ್ ಮೂಮೆಂಟ್ ಆಗುತ್ತೆ ಅಂದರೆ ಪಾಸಿಟಿವ್. ಎರಡು ವೇರಿಯಬಲ್, ಒನ್ ವೇರಿಯಬಲ್ ಇನ್ಕ್ರೀಸ್ ಆಯಿತು, ಇನ್ನೊಂದು ವೇರಿಯಬಲ್ ಡಿಕ್ರೀಸ್ ಆಯಿತು ಅಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಮೂಮೆಂಟ್ ಆಯಿತು ಅಂದರೆ ಅದನ್ನು ನಾವು ನೆಗೆಟಿವ್ ಕೋರಿಲೇಷನ್ ಅಂತ ಹೇಳ್ತಾ ಹೋಗ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್ ಒನ್ ಟೈಪ್ ಈಸ್ on the basis of number of variables. on the basis of ನಂಬರ್ ಬೇಸಿಸ್ ಮೇಲೂ ಕೂಡ ವೇರಿಯಬಲ್ನ 2 ವೇರಿಯಬಲ್, 3 ವೇರಿಯಬಲ್, 4 ವೇರಿಯಬಲ್. ಸೊ ಈ ರೀತಿ ನಂಬರ್ ಬೇಸಿಸ್ ಮೇಲೂ ಕೂಡ ನಾವು ಡಿವೈಡ್ ಮಾಡ್ತೀವಿ ಫ್ರೆಂಡ್ಸ್. ಏನನ್ನ? ಕೋರಿಲೇಷನ್ನ ತ್ರೀ ಟೈಪ್ಸ್ನಲ್ಲಿ ಸಿಂಪಲ್ ಕೋರಿಲೇಷನ್, ಪಾರ್ಷಿಯಲ್ ಕೋರಿಲೇಷನ್, ಮಲ್ಟಿಪಲ್ ಕೋರಿಲೇಷನ್. ಸಿಂಪಲ್ ಕೋರಿಲೇಷನ್ ಅಂದರೆ ದ ವರ್ಡ್ ಸೇಸ್ ಸಿಂಪಲ್ ಅಂದರೆ ಓನ್ಲಿ 2 ವೇರಿಯಬಲ್ಸ್ ಇರುತ್ತೆ. ಆ 2 ವೇರಿಯಬಲ್ಸ್ ನಾವು ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಅದನ್ನು ನಾವೇನಂತೀವಿ? ಸಿಂಪಲ್ ಕೋರಿಲೇಷನ್. ಕೋರಿಲೇಷನ್ ಈಸ್ ಸೆಟ್ ಟು ಬಿ ಸಿಂಪಲ್ ವೆನ್ ಓನ್ಲಿ 2 ವೇರಿಯಬಲ್ಸ್ ಆರ್ ಅನಲೈಸ್ಡ್. ಅಂದರೆ ಎರಡು ವೇರಿಯಬಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸ್ ವೈ ಇರುತ್ತೆ. ಎರಡು ವೇರಿಯಬಲ್ನು ಕೂಡ ನಾವೇನು ಮಾಡ್ತೀವಿ? ಇದರ ರಿಲೇಶನ್ಶಿಪ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ 2 ವೇರಿಯಬಲ್ಸು, ಆ 2 ವೇರಿಯಬಲ್ಸ್ನ ಅನಾಲಿಸಿಸ್ ಮಾಡುವಂಥ ಒಂದು ಮೆಥಡ್ಗೆ ನಾವು ಸಿಂಪಲ್ ಕೋರಿಲೇಷನ್ ಅಂತೀವಿ. ಫಾರ್ ಎಕ್ಸಾಂಪಲ್ ಡಿಮ್ಯಾಂಡು, ಸಪ್ಲೈ ಅಥವಾ ಇನ್ಕಮು, ಎಕ್ಸ್ಪೆಂಡಿಚರ್ ಫ್ರೆಂಡ್ಸ್. ನೆಕ್ಸ್ಟು ಪಾರ್ಷಿಯಲ್ ಕೋರಿಲೇಷನ್. ಪಾರ್ಷಿಯಲ್ ಕೋರಿಲೇಷನ್ ಅಂದರೆ ಪಾರ್ಷಿಯಲ್ ವೆನ್ 3 or more variables are considered for analysis but only 2 influencing variables are studied and rest influencing variables are kept constant. Means partial variable ಅಂದರೆ 3 ಅಥವಾ ಅದಕ್ಕಿಂತ ಜಾಸ್ತಿ ವೇರಿಯಬಲ್ಸ್ ಇರುತ್ತೆ. ಬಟ್ ಆ ವೇರಿಯಬಲ್ಸ್ನ ನಾವು ಏನು ಮಾಡ್ತೀವಿ? ಕನ್ಸಿಡರ್ ಮಾಡ್ತೀವಿ. ಆದರೆ ಸ್ಟಡಿ ಮಾಡೋದು ಅಥವಾ ಅನಾಲಿಸಿಸ್ ಮಾಡೋದು ಓನ್ಲಿ 2 ವೇರಿಯಬಲ್ಸ್ನ. ಅಂದರೆ ವರ್ಡ್ ಹೇಳ್ತಾ ಇದೆ ಪಾರ್ಷಿಯಾಲಿಟಿ ಅಂದರೆ ಇಲ್ಲಿ ಸಮ್ ಮೋರ್ ವೇರಿಯಬಲ್ಸ್ ಇರುತ್ತೆ. ಇದರಲ್ಲಿ ಪಾರ್ಟ್ 1-2 ವೇರಿಯಬಲ್ಸ್ನ ಮಾತ್ರ ನಾವೇನು ಮಾಡ್ತೀವಿ? ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ ಫ್ರೆಂಡ್ಸ್. ಅಂದರೆ 3 or more ವೇರಿಯಬಲ್ಸ್ ಇರುತ್ತೆ. ಆದರೆ ಆ ವೇರಿಯಬಲ್ಸ್ನಲ್ಲಿ ಕನ್ಸಿಡರ್ ಮಾಡ್ತೀವಿ ಎಲ್ಲದನ್ನು. ಬಟ್ ಅದರಲ್ಲಿ ಸ್ಟಡಿ ಮಾಡೋದು, ಓನ್ಲಿ ಚೂಸ್ ಮಾಡೋದು, ಓನ್ಲಿ ಪರ್ಟಿಕ್ಯುಲರ್ ಪಾರ್ಟ್ನ ಮಾತ್ರ ನಾವೇನು ಮಾಡ್ತೀವಿ? ಸ್ಟಡಿ ಮಾಡ್ತೀವಿ. ಉಳಿದಿರೋದೆಲ್ಲ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ನಾವೇನು ಅನ್ಬೋದು? ಪಾರ್ಷಿಯಲ್ ಕೋರಿಲೇಷನ್. ಫಾರ್ ಎಕ್ಸಾಂಪಲು ಡಿಮ್ಯಾಂಡ್, ಸಪ್ಲೈ, ಇನ್ಕಮ್ ಅಲ್ವಾ? ನಮಗೆ ಇನ್ಕಮ್ ಇನ್ಕ್ರೀಸ್ ಆಯಿತು ಅಂದರೆ ಡಿಮ್ಯಾಂಡ್ ನಾವು ಗೂಡ್ಸ್ನ ಬೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆಟೋಮೆಟಿಕಲಿ ಸಪ್ಲೈ ಕೂಡ ಇನ್ಕ್ರೀಸ್ ಆಗುತ್ತೆ. ಬಟ್ ಆದರೆ ಈ 3 ವೇರಿಯಬಲ್ಸ್ನ ಕನ್ಸಿಡರ್ ಮಾಡ್ತೀವಿ. ಬಟ್ ಆದರೆ ಸ್ಟಡಿ ಮಾಡೋದ ಮಾತ್ರ ಡಿಮ್ಯಾಂಡು ಮತ್ತು ಸಪ್ಲೈ ಒಂದು ಪಾರ್ಟ್ನ ಮಾತ್ರ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಇನ್ಕಮ್ ಏನಾಗ್ತಾ ಹೋಗುತ್ತೆ? ಕಾನ್ಸ್ಟೆಂಟಾಗಿ ಇರ್ತಾ ಹೋಗುತ್ತೆ ಫ್ರೆಂಡ್ಸ್. ಇದನ್ನು ನಾವೇನಂತೀವಿ? ಪಾರ್ಷಿಯಲ್ ಕೋರಿಲೇಷನ್. ನೆಕ್ಸ್ಟ್ ಮಲ್ಟಿಪಲ್ ಕೋರಿಲೇಷನ್. ಮಲ್ಟಿಪಲ್ ಕೋರಿಲೇಷನ್ ಅಂದರೆ ಇನ್ ಕೇಸ್ of multiple correlation 3 or more variables are studied simultaneously. ಮೀನ್ಸ್ ಅಂದರೆ 3 or more ವೇರಿಯಬಲ್ಸ್ ಇರುತ್ತೆ. 3 or more ವೇರಿಯಬಲ್ಸ್ನು ಕೂಡ ನಾವೇನು ಮಾಡ್ತೀವಿ? ಸೈಮಲ್ಟೇನಿಯಸ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಇಂಥ ಒಂದು ಮೆಥಡ್ನ ನಾವು ಮಲ್ಟಿಪಲ್ ಕೋರಿಲೇಷನ್. ಮೀನ್ಸ್ 3 or ಫಾರ್ ಎಕ್ಸಾಂಪಲ್ ಅಂದರೆ ಡಿಮ್ಯಾಂಡ್, ಸಪ್ಲೈ, ಇನ್ಕಮು. ಈ ಡಿಮ್ಯಾಂಡ್, ಸಪ್ಲೈ, ಇನ್ಕಮ್ನ ನಾವು ಸೈಮಲ್ಟೇನಿಯಸ್ ಆಗಿ ಒಂದಾದ್ಮೇಲೆ ಒಂದ್ರ ಥರ ಸ್ಟಡಿ ಮಾಡುವಂಥ ಒಂದು ಮೆಥಡ್ಗೆ ನಾವು ಮಲ್ಟಿಪಲ್ ಕೋರಿಲೇಷನ್ ಅಂತ ಹೇಳ್ತಾ ಹೋಗ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್ on the basis of linearity basis ಮೇಲೆ 2 types. one is linear, another one is non-linear. Linear means linear ಅಂದ್ರೆ if the change in amount of one variable
tends to make the changes in amount of other variable bearing constant changing ratio, it is said to be linear correlation. ಅಂದರೆ ಒಂದು ವೇರಿಯಬಲ್ನಲ್ಲಿ ಏನಾದರೂ ಚೇಂಜಸ್ ಆಯಿತು ಅಂದರೆ ಸೇಮ್ ಅಮೌಂಟಲ್ಲೇ ಚೇಂಜಸ್ ಆಗತ್ತೆ ಅನದರ್ ವೇರಿಯಬಲ್ನಲ್ಲೂ ಕೂಡ. ಫಾರ್ ಎಕ್ಸಾಂಪಲ್ ಸಪ್ಲೈ ಮತ್ತು ಡಿಮ್ಯಾಂಡು 10 ಯೂನಿಟ್ಸ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗಿದೆ ಅಂದರೆ ಸಪ್ಲೈ ಕೂಡ 10 ಯೂನಿಟ್ಸ್ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಥವಾ ಸೇಮ್ ಅಮೌಂಟಲ್ಲೇ ಚೇಂಜಸ್ ಆಗ್ತಾ ಹೋಗೋದು ಫ್ರೆಂಡ್ಸ್. ಈಗ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಎರಡೂ ಕೂಡ ಸೇಮ್ ಇದರಲ್ಲೇ ರೇಟಲ್ಲೇ ಚೇಂಜಸ್ ಆಗೋದನ್ನ ನಾವೇನಂತೀವಿ, ರೇಟ್ ಏನಾಗಿರುತ್ತೆ ಇಲ್ಲಿ, ರೇಟ್ ಅಥವಾ ರೇಷಿಯೋ ಸೇಮ್ ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಕಾನ್ಸ್ಟಂಟ್ ಅಲ್ಲಿ ಸೇಮ್ ಅಲ್ಲಿ ಚೇಂಜಸ್ ಆಗೋದನ್ನ ನಾವು, ಕಾನ್ಸ್ಟಂಟ್ ಅಲ್ಲ ಸೇಮ್ ಅಲ್ಲಿ ಚೇಂಜಸ್ ಆಗೋದನ್ನ ನಾವೇನಂತೀವಿ ಲೀನಿಯರ್ ಕೋರಿಲೇಷನ್. ದೇರ್ ಫಾರ್ ಆಪೋಸಿಟ್ ಈಸ್ non-linear correlation. It is also called as curvilinear correlation. Non-linear andre if the change in amount of one variable tends to make the changes in amount of other variable but not bearing the constant changing ratio. ಸೇಮ್ ಇದರಲ್ಲೇ ಚೇಂಜಸ್ ಆಗಲ್ಲ ಫ್ರೆಂಡ್ಸ್, ಕಾನ್ಸ್ಟಂಟ್ ಆಗಿ ಅದೇ ಚೇಂಜ್ ಆಗಲ್ಲ, ಇಲ್ಲಿ ವೇರಿ ಆಗ್ತಾ ಹೋಗುತ್ತೆ. ಒನ್ ಟೈಮು ಫಾರ್ ಎಕ್ಸಾಂಪಲು 20 ಚೇಂಜ್ ಆಯಿತು ಅಂದರೆ ನೆಕ್ಸ್ಟು 20ನಾದರೂ ಚೇಂಜ್ ಆಗ್ಬೋದು, 30ನಾದರೂ ಚೇಂಜ್ ಆಗ್ಬೋದು. ಬಟ್ ಆದರೆ ಲೀನಿಯರಲ್ಲಿ ಒಂದ್ಸಲ ಏನು ಅಮೌಂಟ್ ಚೇಂಜ್ ಆಗುತ್ತೆ ಸೇಮ್ ಇದರಲ್ಲೇ ಕಾನ್ಸ್ಟಂಟ್ ಆಗಿ ಚೇಂಜಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟು 10 ಯೂನಿಟ್ಸ್ ಜಾಸ್ತಿ ಆಗಿದೆ ಅಂದರೆ ನೆಕ್ಸ್ಟು ಕೂಡ 10 ಯೂನಿಟ್ಸೇ, ನೆಕ್ಸ್ಟು ಕೂಡ 10 ಯೂನಿಟ್ಸೇ. ಬಟ್ ಇದರಲ್ಲಾದರೆ ನಾನ್ ಲೀನಿಯರಲ್ಲೇ ಫಸ್ಟು 10 ಆಗಿರ್ಬೋದು, ನೆಕ್ಸ್ಟು 12 ಆಗ್ಬೋದು, ಇಲ್ಲ 8ಗೆ ಇಳಿಬೋದು. ಆ ಥರ ಏನು ಕಾನ್ಸ್ಟಂಟಲ್ಲಿ ಚೇಂಜಸ್ ಆಗಲ್ಲ ಫ್ರೆಂಡ್ಸ್ ಯಾವುದರಲ್ಲಿ, ನಾನ್ ಲೀನಿಯರು. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕರ್ವಿ ಲೀನಿಯರ್. ಥ್ಯಾಂಕ್ ಯು.